ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಒಂದು 2025ರಲ್ಲಿ ಟಿ ಪರೀಕ್ಷೆ ಏನಿತ್ತಲ್ಲ ಸುಮಾರು 3.35 ಲಕ್ಷ ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಅನ್ನ ಬರೆದಿರುವಂಥದ್ದಾಗಿರುತ್ತೆ. ಬಹುತೇಕ ಪೇಪರ್ 2ನೇ ಬರೆದಿರುವಂಥ ಅಭ್ಯರ್ಥಿಗಳು ಇದ್ದಾರೆ ಅಂತ ಹೇಳ್ಬೋದು. 2.5 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಇದೀಗ ಟಿ ಪರೀಕ್ಷೆ ಕಂಪ್ಲೀಟ್ ಆಗಿದ್ದು ಸಾಕಷ್ಟು ಅಭ್ಯರ್ಥಿಗಳ ಕಡೆಯಿಂದ ಬರ್ತಿರುವಂಥ ಪ್ರಶ್ನೆ ಏನಾಗಿರುತ್ತೆ ಅಂದರೆ ಅವ್ರಿಗೆ ಇರುವಂಥ ಒಂದು ಡೌಟ್ಸ್ಗಳಾಗಿರ್ಬೋದು, ಗೊಂದಲ ಅಂದರೆ ತುಂಬ ಇವಾಗ ಮಾರ್ಕ್ಸ್ನ ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರವ್ರಿಗೆ ಅವ್ರಿಗೇನು ಗೊತ್ತಿರೋದಿಲ್ಲ. ಅಂದರೆ ಬಿಡು ಕಾಮನ್ ಆಗಿ ನಮಗೆ ಜಾಸ್ತಿ ಮಾರ್ಕ್ಸ್ ಇದೆ ಕ್ಲಿಯರ್ ಆಗ್ತೀವಿ ಅಂತ ಇರುತ್ತೆ. ಬಟ್ ಇನ್ನು ಕೆಲ ಅಭ್ಯರ್ಥಿಗಳಿಗೆ ಕೆಲವೊಂದು ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಮ್ಮ ಒಂದು ಕ್ಯಾಟಗರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅಥವಾ ಎಲಿಜಿಬಲ್ ಇರುತ್ತೆ, ಕ್ಲಿಯರ್ ಆಗುತ್ತೆ ನಮಗೆ ಅಂತ ಒಂದು ಪ್ರಶ್ನೆ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಒಂದು ಕ್ಲಾರಿಫಿಕೇಶನ್ ಕೊಡ್ತಿರೋದಾಗಿರುತ್ತೆ. ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಕರ್ನಾಟಕ ರಾಜ್ಯದ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆಯಲ್ಲ ಅಧಿಕೃತವಾಗಿ ಕೊಟ್ಟಿರುವಂಥ ಮಾಹಿತಿನ ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ. ಆ ಪ್ರಕಾರದಲ್ಲಿ ಇವಾಗ ಒಂದು ಕ್ಯಾಟಗರಿ ವೈಸಲ್ಲೂ ಕೂಡ ಅಭ್ಯರ್ಥಿಗಳು ಇವಾಗ SC ಅಲ್ಲಿ ವಿದ್ಯಾರ್ಥಿಗಳಿಗೆ ABC ಅಂತ ಮಾಡಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ST ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳಿರುವಂಥದ್ದಾಗಿರುತ್ತೆ. ಈ ಥರ ವಿದ್ಯಾರ್ಥಿಗಳು ಏನಿದೆಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು 2A 2B 3A 3B ಈ ಥರ ಒಂದು OBC ಬರ್ತೀವಿ ಅಂತಕ್ಕಂಥ ಅಭ್ಯರ್ಥಿಗಳು ಅಥವಾ ಜನರಲ್ ಅಲ್ಲಿ ಬರ್ತೀವಿ ಅಂತ ಅಭ್ಯರ್ಥಿಗಳು ಏನಿದೆಯಲ್ಲ ಸೊ ಅವ್ರಿಗೆಲ್ಲ ಪ್ರಶ್ನೆಗಳಿದಾವೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ BEdಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, TETಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ವಿಡಿಯೋಸ್ನ ವೀಕ್ಷಣೆ ಮಾಡ್ತಿರ್ತೀರಾ. ಆದರೆ ಒಂದು TET ಅಭ್ಯರ್ಥಿಗಳ ಬಹುತೇಕವಾಗಿ ವಿಡಿಯೋ ಅದರ ಕ್ಲಿಕ್ ಮಾಡ್ತೀರಾ. ಸೊ ವಿಡಿಯೋ ಇಷ್ಟ ಆಗ್ತಿದೆ ನಿಮಗೆ, ಹೆಚ್ಚುವರಿ ಮಾಹಿತಿ ಅದೇ ಟಾಪಿಕ್ಸ್ ಮೇಲೆ ಬೇಕು ಅನ್ನೋ ಥರ ಇದ್ರೆ ಲೈಕ್ ಮುಖಾಂತರ ಸೂಚನೆ ಕೂಡ ಕೊಡಬಹುದು ಅಂತ ತಿಳಿಸ್ತಾ ಪ್ರಮುಖವಾಗಿ ತಿಳಿಸುವಂತಂದ್ರೆ ಅರ್ಹತಾ ಒಂದು ಅಂಕಗಳು ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷಾ ಪ್ರಮಾಣ ಪತ್ರದ ಬಗ್ಗೆ ಕೇಂದ್ರೀಕೃತ ದಾಖಲಾತಿ ಘಟಕದ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿದಲ್ಲ ಅದರೇ ಕೂಡ ತಿಳಿಸಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಆ ಪ್ರಕಾರದಲ್ಲಿ ಬಟ್ ಅವರು ಸ್ಪೆಸಿಫಿಕ್ ಆಗಿ ಮಾರ್ಕ್ಸ್ ಅನ್ನ ಮೆನ್ಷನ್ ಮಾಡಿರಲ್ಲ. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳು ಒಂದು ಪ್ರಶ್ನೆ ಬರುತ್ತೆ, ಎಷ್ಟು ಮಾರ್ಕ್ಸ್ ತಗೋಬೇಕಾಗಿದ್ರಿ ಅಂತಕ್ಕಂಥದ್ದು. ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕ್ಯಾಲ್ಕುಲೇಟ್ ಮಾಡೋದ್ರ ಮುಖಾಂತರ ತಿಳಿಸುವಂತಂದ್ರೆ ಸೊ ಅಭ್ಯರ್ಥಿಗಳು ಗಮನಿಸಬಹುದಾಗಿರುತ್ತೆ. ಅಲ್ಲಿ ಮೆನ್ಷನ್ ಮಾಡೋದನ್ನ ತೋರಿಸ್ಬಿಡ್ತೀನಿ. ಮೊದಲನೇದಾಗಿ ಅಧಿಸೂಚನೆಯಲ್ಲಿ ಕೊಟ್ಟಿರುವಂಥದ್ದು, ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಾಮಾನ್ಯ ವರ್ಗ ಅಂತ ಅಂದ್ರೆ GM ಅಭ್ಯರ್ಥಿಗಳು ಜನರಲ್ ಮೆರಿಟ್ ಅಲ್ಲಿ ಏನು ಬರ್ತಿರಲ್ಲ ಆ ಒಂದು ಅಭ್ಯರ್ಥಿಗಳು ಇರುತ್ತಲ್ಲ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಕೂಡ ಹಾಕಿರ್ತೀರ ಅದನ್ನ. ನಂತರದಲ್ಲಿ 2A ಅಭ್ಯರ್ಥಿಗಳಾಗಿರ್ಬೋದು, ಅಂದ್ರೆ ಇವರಿಗೆ ಸಂಬಂಧಪಟ್ಟಂತೆ ಮೊದಲದಾಗಿ ಹೇಳ್ತಿದ್ವಿ ಸಾಮಾನ್ಯ ವರ್ಗ, ನಂತರದಲ್ಲಿ 2A ಅಭ್ಯರ್ಥಿಗಳು, 2B ಅಭ್ಯರ್ಥಿಗಳು, 3A ಅಭ್ಯರ್ಥಿಗಳು, ನಂತರದಲ್ಲಿ 3B ಅಭ್ಯರ್ಥಿಗಳು ಇದೆಲ್ಲ ಈ ಒಂದು 3B ಈ ಒಂದು ಗುಂಪುಗಳಿಗೆ ಸೇರಿರುವ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಇವಾಗ ಅಭ್ಯರ್ಥಿಗಳಲ್ಲಿ ಗಮನಿಸ್ಕೊಳ್ಳಿ, ಕನಿಷ್ಠ 60% ಅರ್ಹತಾ ಅಂಕಗಳನ್ನು ಪಡೆಯಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ಕನಿಷ್ಠ ಶೇಕಡ ಎಷ್ಟು ಅಂದ್ರೆ ಒಟ್ಟು 150 ಮಾರ್ಕ್ಸ್ಗೆ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿರುತ್ತೆ. ಅಂದ್ರೆ ಅಭ್ಯರ್ಥಿಗಳಿಗೆ 60% ಮಾರ್ಕ್ಸ್ ಅಭ್ಯರ್ಥಿಗಳು ತಗೋಬೇಕಿರುತ್ತೆ. ಅಥವಾ ಅಭ್ಯರ್ಥಿಗಳಿಗೆ ಕ್ವಶನ್ ಏನಾದ್ರು ಡಿಲೀಟ್ ಆಯಿತು ಹಾಗೆ ಈಗ ಸಂದರ್ಭದಲ್ಲಿ ಒಟ್ಟು ಏನು ಮಾರ್ಕ್ಸ್ ಇರೋ ಕೌಂಟ್ ಮಾಡ್ತಾರಲ್ಲ ಸೊ ಅದರಲ್ಲಿ ಒಟ್ಟುವಲ್ಲಿ 60% ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಆ ಕಾರಣ ಕೆಲವೊಂದು ಕ್ವಶನ್ಗಳು ಡಿಲೀಟ್ ಇನ್ನೊಂದು ಮತ್ತೊಂದು ಆಗ್ಬೋದು. ಆ ಕಾರಣಕ್ಕೆ ಅವರು ಪರ್ಸೆಂಟೇಜ್ ಅನ್ನು ಮೆನ್ಷನ್ ಮಾಡಿದ್ದಾರೆ ವಿನಃ ಯಾವುದೇ ರೀತಿಯಾಗಿ ಮಾರ್ಕ್ಸ್ ಅನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಓಕೆ, ಈ ತರ ಅಭ್ಯರ್ಥಿಗಳ ಬಗ್ಗೆ ಬರೋಣ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪ್ರವರ್ಗ ಒಂದು ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ ಪರಿಶಿಷ್ಟ ವರ್ಗ ಅಂತಾನೆ ಕೂಡ ಕೊಟ್ಟಿದ್ದಾರೆ ಅಲ್ಲಿ. ನಂತರದಲ್ಲಿ ಪ್ರವರ್ಗ 1 ಅಂತ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ಹಾಗೂ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳು ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಇಲ್ಲಿ ಅಭ್ಯರ್ಥಿಗಳಿಗೆ ಇದು ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಅಂದ್ರೆ SC ಅಲ್ಲಿ ಅಭ್ಯರ್ಥಿಗಳು ಇವಾಗ ಒಂದು ಅಂದ್ರೆ BEd ಅಲ್ಲಿ ಅಭ್ಯರ್ಥಿಗಳಿಗೆ SCA SCB SCC ಅಂತ ಮೆನ್ಷನ್ ಮಾಡಿರುವಂತದ್ದಾಗಿರುತ್ತೆ. ಇವಾಗ ಒಂದೇನೋ ಮೀಸಲಾತಿ ಅಥವಾ ಇನ್ನೊಂದು ಮತ್ತೊಂದು ಬೇಸ್ ಮೇಲೆ ಬದಲಾವಣೆಗಳೇನು ಮಾಡಿದ್ರಲ್ಲ ಅಥವಾ ಇನ್ನೊಂದು ಅಂದರೆ ಡಿವೈಡ್ ಕೂಡ ಮಾಡಿದ್ರಲ್ಲ ಆ ಪ್ರಕಾರದಲ್ಲಿ ಆ ಥರ ಆಗಿದೆ. ಬಟ್ ಆದರೆ ಇಲ್ಲಿ ಪರಿಶಿಷ್ಟ ಜಾತಿ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಎಲ್ಲರೂ ಕೂಡ ಇನ್ಕ್ಲೂಡ್ ಆಗ್ತೀರಾ ಅಂತ ಹೇಳ್ಬೋದು. ಹಾಗೆ ಪ್ರವರ್ಗ ಒಂದಾಗಿರ್ಬೋದು, ಪರಿಶಿಷ್ಟ ಪ್ರವರ್ಗ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗ ಅಂತ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಡೌಟ್ ಆಗ್ತಿರುವಂಥದ್ದು ಅಷ್ಟೇ ನನಗೆ ಅಲ್ಲಿ. ಸೊ ಸೇಮ್ ಅದೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡನೇ ಆಗಿರುತ್ತೆ ಅಭ್ಯರ್ಥಿಗಳಿಗೆ. ನಂತರದಲ್ಲಿ ಪ್ರವರ್ಗ 1 ಸೊ ಈ ಅಭ್ಯರ್ಥಿಗಳು ಹಾಗೂ ವಿಶೇಷ ಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳಿದೆಲ್ಲ ಸೊ ಈ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೇಳುವಂತಂದ್ರೆ 55% ಅಂಕ ಅರ್ಹತಾ ಅಂಕನ ಪಡಿಬೇಕಿರುತ್ತೆ ಅಭ್ಯರ್ಥಿಗಳು. ಸೊ ಇವ್ರಿಗೂ ಕೂಡ ಮಾರ್ಕ್ಸ್ ಅನ್ನ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಕಾರಣ ಏನಂದ್ರೆ ಕ್ವಶನ್ ಯಾವ್ದಾದ್ರು ಡಿಲೀಟ್ ಆಗ್ಬೋದಾಗಿರುತ್ತೆ ಯಾವ್ದಾರ ಒಂದು ವರ್ಷಗಳಲ್ಲಿ, ಯಾಕಂದ್ರೆ ಒಂದು ಅಬ್ಜೆಕ್ಷನ್ ಅನ್ನು ಸಲ್ಲಿಸಬಹುದಾಗಿರುತ್ತೆ ಕೆಲವರು. ಸೊ ಆ ಸಂದರ್ಭದಲ್ಲಿ ಆ ಪ್ರಶ್ನೆಗೆ ಆಪ್ಷನ್ ತಪ್ಪಾಗಿರ್ಬೋದು ಅಥವಾ ಏನೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಆಗಿರುತ್ತೆ. ಆ ಕಾರಣಕ್ಕೆ ಕ್ವಶನ್ ಡಿಲೀಟ್ ಆದ್ರೆ ಪರ್ಸೆಂಟೇಜ್ ಅನ್ನ ತಗೋತಾರೆ ಅಭ್ಯರ್ಥಿಗಳಿಗೆ, ಎಷ್ಟು ಪರ್ಸೆಂಟ್ ಬೇಕಿತ್ತು ಅಂತ. 55% ಈ ಅಭ್ಯರ್ಥಿಗಳು ಯಾರಿಗೆ SC ST ಅಂತರದಲ್ಲಿ ಕ್ಯಾಟಗರಿ 1 ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಹೊಂದಿರುವಂತಹ ಅಭ್ಯರ್ಥಿಗಳು ಇರುತ್ತಲ್ಲ ಒಂದು ರಿಸರ್ವೇಷನ್ ಆ ಅಭ್ಯರ್ಥಿಗಳಿಗೆ ಯಾಕಂದ್ರೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಕೂಡ ಅದನ್ನ ಮೆನ್ಷನ್ ಮಾಡಿರ್ಬೇಕಿರುತ್ತೆ. ಈ ಒಂದು ಅಭ್ಯರ್ಥಿಗಳಿಗೆ 55% ಬರಬೇಕಿರುತ್ತೆ. 55% ಅಂದ್ರೆ ಎಷ್ಟು, ಇವಾಗ 60 ಇಷ್ಟ ಇತ್ತಲ್ಲ ಆ ಅಭ್ಯರ್ಥಿಗಳು ಅಂತಂದ್ರೆ 60% ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳು ಅಂದ್ರೆ GM ವಿದ್ಯಾರ್ಥಿಗಳು 2A 2B 3A 3B ಅಭ್ಯರ್ಥಿಗಳಿಗೆ 150ಕ್ಕೆ 90 ಅಂಕ ಬರಬೇಕಿರುತ್ತೆ. 150ಕ್ಕೆ ಅವರು 100% ಅನ್ನು ಕೌಂಟ್ ಮಾಡಿದಂಥ ಸಂದರ್ಭದಲ್ಲಿ 90 ಅಂಕ ಬರಬೇಕಿರುತ್ತೆ. ಈ ಥರ ಅಭ್ಯರ್ಥಿಗಳು ಇದೆಲ್ಲ 55% ಅಂತ ಏನು ಮಾಹಿತಿನ ಕೊಟ್ಟವಲ್ಲ ಈ ಅಭ್ಯರ್ಥಿಗಳಿಗೆ ಎಷ್ಟು ಬರಬೇಕು ಅಂದ್ರೆ 150ಕ್ಕೆ 82 ಮಾರ್ಕ್ಸ್ ಬರುತ್ತೆ ಕೌಂಟ್ ಮಾಡಿದ್ರೆ ನೀವು ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ. ಬಟ್ 82 ಇರೋದ್ರಿಂದ 83 ಬಂದ್ರೆ ಅಭ್ಯರ್ಥಿಗಳಿಗೆ ಆರಾಮ್ ಅಂತ ಹೇಳ್ಬೋದಾಗಿರುತ್ತೆ. 82 ಬಂದರೂ ಕೂಡ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೊಡುತ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಇರುವಂತದ್ದಾಗಿರುತ್ತೆ. ಬಟ್ ಅದರ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ 82 ಇರೋದ್ರಿಂದ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ 82 ಇರುವಂಥ ಅಭ್ಯರ್ಥಿಗಳು. ಬಟ್ 83 ಬಂದಿದ್ದ ಅಭ್ಯರ್ಥಿಗಳು ಚಿಂತನೆ ಮಾಡಬೇಡಿ, ಆರಾಮಾಗಿರಿ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಈ ಒಂದು ಮಾರ್ಕ್ಸ್ ಏನಿರುತ್ತಲ್ಲ ಸೊ ಇಷ್ಟೇ ಇರುವಂತದ್ದಾಗಿರುತ್ತೆ. 83 ಅಥವಾ 82 ನಂತರ ಅಥವಾ 82 ಬಂದರೂ ಕೂಡ ಸಾಧ್ಯತೆ ಇರುವಂತದ್ದಾಗಿರುತ್ತೆ. ಬಟ್ ಸದ್ಯಕ್ಕೆ 83 ಬಂದಂಥ ಅಭ್ಯರ್ಥಿಗಳಿಗೆ ಸಮಸ್ಯೆ ಇರೋದಿಲ್ಲ. 83 ನಂತರ ಹೆಚ್ಚಿಗೆ ಮಾರ್ಕ್ಸ್ ಎಷ್ಟೇ ಬಂದರೂ ಕೂಡ ಅಭ್ಯರ್ಥಿಗಳಿಗೆ ಎಲಿಜಿಬಲ್ ಆಗಿರ್ತಾರೆ ಯಾರು ಈ ಒಂದು ಅಭ್ಯರ್ಥಿಗಳು. ಈ ಥರ ಅಭ್ಯರ್ಥಿಗಳಿಗೆ ಇಷ್ಟು ಮಾರ್ಕ್ಸ್ ಬರಬೇಕಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದಾಗಿರುತ್ತೆ.